ಬೆಣ್ಣೆ ನೋಡ್ತಾ ಇದ್ರೆ ಹಾಗೆ ಎತ್ಕೊಂಡು ತಿನ್ಬಿಡೋಣ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಬೆಣ್ಣೆ. ಮನೆಯಲ್ಲೇ ಇವತ್ತು ಬೆಣ್ಣೆ ಮಾಡ್ತಾ ಇದ್ದೀನಿ ಹಾಲಿನ ಕೆನೆಯಿಂದ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಎರಡೇ ಐಟಮು, ಹಾಲಿನ ಕೆನೆ ಮತ್ತು ನೀರು. ನೀರು ಬಂದು ಐಸ್ ವಾಟರ್ ಆಗಿರಬೇಕು. ನಾನಿಲ್ಲಿ 3 ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ. 2 ಪಾತ್ರೆನಲ್ಲಿರೋ ನೀರನ್ನು ನಾನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡ್ಕೊಂಡಿದ್ದೆ. ಬೆಣ್ಣೆ ಜೊತೆ ರುಬ್ಬೋದಕ್ಕೆ ಐಸ್ ವಾಟ್ರೇ ಬೇಕು. ಸೊ ಅದರಿಂದ ಇನ್ನೊಂದು ಪಾತ್ರೆನ ಕಂಪ್ಲೀಟಾಗಿ ಐಸ್ ಮಾಡಿದ್ದೆ. ಸೊ ಅದೇ ನೀರನ್ನು ನಾನು ಹಾಕಿ ರುಬ್ತಾ ಇದ್ದೆ. ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀವು ಕೋಲ್ಡ್ ವಾಟರ್ ಹಾಕ್ತಿರೋ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ. ನೋಡಿ, ನಾನು ಇನ್ನೂ ಪಾತ್ರೆ ಪೂರ್ತಿ ಐಸ್ ಆಗೇ ಇದೆ. 1 ನಿಮಿಷದವರೆಗೂ ನಾನು ಇದನ್ನು ಬ್ಲೆಂಡರಲ್ಲಿ ಹಾಕಿ ರುಬ್ತೀನಿ. ಮಿಕ್ಸಿನಲ್ಲೂ ಕೂಡ ರುಬ್ಬೋದು. ನಾನು ಮಿಕ್ಸಿನಲ್ಲಿ ಮಸಾಲೆ ಐಟಮ್ ರುಬ್ಬಿಟ್ಬಿಟ್ಟಿರೋದ್ರಿಂದ ನಾನು ಬ್ಲೆಂಡರಲ್ಲಿ ರುಬ್ತಾ ಇದ್ದೀನಿ. ನೋಡಿ, ಬೆಣ್ಣೆ ಕೈಗೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಬೆಣ್ಣೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬೆಣ್ಣೆ ಮುದ್ದೆ ಥರ ಇರ್ತೀಯಾ ಅಂತ ಹೇಳ್ತಾರಲ್ಲ, ಸೊ ಇದೇ ಆ ಬೆಣ್ಣೆ ಮುದ್ದೆ. ತುಂಬ ಚೆನ್ನಾಗಿದೆ. ಕೆಲವರು ಇದಕ್ಕೆ ಮೊಸರು ಹಾಕ್ಬಿಟ್ಟು ರುಬ್ತಾರೆ, ಆದರೆ ನಾನು ಯಾವುದೇ ರೀತಿ ಮೊಸರಾಗಲಿ ಮಜ್ಜಿಗೆ ಆಗಲಿ ಹಾಕಿಲ್ಲ. ಎರಡೇ ಪದಾರ್ಥ, ನೀರು ಮತ್ತು ಹಾಲಿನ ಕೆನೆ. ನಮ್ಮಮ್ಮ ಹೀಗೆ ಮಾಡ್ತಾ ಇದ್ರು, ಸೊ ನಾನು ನಮ್ಮಮ್ಮನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟಾಗಿ ಆಗಿದೆ. ಇವಾಗ ಬೆಣ್ಣೆ ಮುದ್ದೆ ಕಟ್ತಾ ಇದ್ದೀನಿ. ರಾಗಿ ಮುದ್ದೆ ಕಟ್ತಾ ಇರೋ ಥರ ಫೀಲಿಂಗು. ಇವಾಗ ಇದ್ರ ವೆಯ್ಟ್ ಚೆಕ್ ಮಾಡೋಣ. ನಾನು ಯಾವ ಬೌಲಲ್ಲಿ ಹಾಲಿನ ಕೆನೆ ತೆಗೆದಿಟ್ಟಿದ್ನೋ ಅದೇ ಬೌಲಲ್ಲೇ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ಈ ಬೌಲಿನ ವೆಯ್ಟೇ 115 ಗ್ರಾಮ್ ಬರ್ತಾ ಇದೆ. 0 ಮಾಡಿ ಬೆಣ್ಣೆ ಹಾಕಿದ್ರೆ 340 ಗ್ರಾಮ್ ಅಷ್ಟು ಬೆಣ್ಣೆ ಬರುತ್ತೆ. ಅದೇ ಬೌಲಲ್ಲಿ ಮತ್ತೆ ಬೆಣ್ಣೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ.